ಹಲೋ, ನಿಮ್ಗೇನಾದರೂ ಸ್ವಲ್ಪ ಆದರೂ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರೆಯೋದಕ್ಕೆ ಬರುತ್ತಾ? ಹಾಗಿದ್ದರೆ ಇದನ್ನೇ ಯೂಸ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಕಂಪ್ನೀಲಿ ನೀವು ಮೆಸೇಜ್ ಅಥವಾ ಚಾಟ್ ಮಾಡ್ತಾ ವರ್ಕ್ನ ಮಾಡ್ಬೋದಾಗಿರುತ್ತೆ. ಅದು ಕೂಡ ಮನೆಯಿಂದ. ನೀವಿಲ್ಲಿ ಕಂಪ್ಲೀಟ್ಲಿ ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ತಿಂಗಳಿಗೆ 50,000 ರಿಂದ 60,000 ರೂಪಾಯಿ ಮೇಲೆ ನಿಮಗೆ ಸ್ಯಾಲ್ರಿ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ರೂಲಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನು ಕೂಡ ನಾನು ಎಕ್ಸ್ಪ್ಲೇನ್ನ ಮಾಡ್ತಾ ಇದ್ದೀನಿ. ಸೊ ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಕಂಪ್ನಿಯವರು ನಿಮಗೆ ಹೇಳ್ಕೊಡೋ ರೀತಿ ಮೆಸೇಜ್ನ ಮಾಡುವಂಥದ್ದು ನಿಮ್ಮ ಕೆಲಸ. ಇವ್ರದ್ದು ಬಂದು ಲೈಕ್ ಫಿನಾನ್ಸ್ ರಿಲೇಟೆಡ್ ಅಥವಾ ಪೇಮೆಂಟ್ ರಿಲೇಟೆಡ್ ಇರುವಂಥ ಕಂಪ್ನಿ ಆಗಿದೆ. ನಾವೀಗ ಗೂಗಲ್ ಪೇ, ಫೋನ್ಪೇಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಅದೇ ರೀತಿ ಇಂಟರ್ನ್ಯಾಷನಲ್ ಕಂಪ್ನೀಸ್ ಅಥವಾ ಇಂಟರ್ನ್ಯಾಷನಲಲ್ಲಿ ಇರುವಂಥ ಆ್ಯಪ್ಸ್ಗಳನ್ನ ಇಲ್ಲಿ ನಾವು ಮಾನಿಟರ್ ಮಾಡುವಂಥದ್ದು ಅಥವಾ ಅಲ್ಲಿ ಬರುವಂಥ ಮೆಸೇಜಸ್ಗೆ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಕಂಪ್ಲೀಟಾಗಿ ಕಂಪ್ನಿಯವರು ನಿಮಗೆ ಹೇಳ್ಕೊಡ್ತಾರೆ. ಜೊತೆಗೆ ನೀವಿಲ್ಲಿ ಕಂಪ್ಲೀಟ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ನೀವಿಲ್ಲಿ ಇಂಡಿಯಾದಲ್ಲೇ ಇಟ್ಕೊಂಡು ಆ ಇಂಟರ್ನ್ಯಾಷನಲ್ ಕಂಪ್ನೀಸ್ಗಳಿಗೆ ವರ್ಕ್ ಕೂಡ ಮಾಡ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ 50,000 to 60,000 ಪರ್ ಮಂತ್ ಸ್ಯಾಲ್ರಿ ನಿಮಗೆ ಜಾಸ್ತಿನೇ ಸಿಗುತ್ತೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಸಿಗ್ತಾ ಇದೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ನಿಮ್ಮ ಸಿ ವಿ ಅಥವಾ ನಿಮ್ಮ ರೆಸ್ಯೂಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಅಪ್ಡೇಟೆಡ್ ರೆಸ್ಯೂಮ್ ಬೇಕೇ ಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ChatGPT ಅಥವಾ ಬೇರೆ ಯಾವುದಾದ್ರು ಆ್ಯಪ್ಸ್ಗಳು ಅಥವಾ AI ರೆಡಿ ಮಾಡುವಂಥ ರೆಸ್ಯೂಮ್ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮ್ಯಾಚ್ ಆಗುವಂಥ ರೆಸ್ಯೂಮ್ನ ನೀವು ಇಲ್ಲಿ ರೆಡಿ ಮಾಡ್ಕೊಬೇಕಾಗಿರುತ್ತೆ. ಸೊ ಇದಿಷ್ಟು ಈ ರೋಲಿನ ಶಾರ್ಟ್ ಇನ್ಫಾರ್ಮೇಷನ್. ಇನ್ನು ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟ್, ಯಾವ ಕಂಪ್ನಿ, ನೀವು ಹೇಗೆ ಕೆಲಸ ಮಾಡಬೇಕು ಕಂಪ್ಲೀಟಾಗೂ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಬನ್ನಿ. ಸೊ ಇದು ಬಂದು ವೆಲ್ ಫೌಂಡ್ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದು ತುಂಬಾ ಈಗ ಫಾಸ್ಟ್ ಮೂವಿಂಗ್ ಅಲ್ಲಿರುವಂಥದ್ದು. ಇಲ್ಲಿ ಸಾಕಷ್ಟು ಒಳ್ಳೆ US, UK ಇಂಟರ್ನ್ಯಾಷನಲ್ ಬೇಸ್ಡ್ ಕಂಪ್ನಿಗಳು ಕೂಡ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದ್ರಿಂದ ನಿಮ್ಗೆ ಇಲ್ಲೊಂದು ಬೆಸ್ಟ್ ಅಪಾರ್ಚುನಿಟಿ ಸಿಗುತ್ತೆ. ಇವತ್ತು ಇಲ್ಲಿ ಹೈರ್ ಮಾಡ್ತಾ ಇರುವಂಥ ಕಂಪ್ನಿ ಕೂಡ ಸೆಫ್ಗೇಟ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಪೇಮೆಂಟ್ ಸೊಲ್ಯೂಷನ್ಸ್ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇವರ ವರ್ಕ್ ಅಥವಾ ಇವರ ಏನು ವರ್ಕ್ ಇರುತ್ತೆ ಅವರ ಕಂಪ್ನಿಲಿ ಅಂದರೆ ಪೇಮೆಂಟ್ ಸೊಲ್ಯೂಷನ್ ರಿಲೇಟೆಡ್, ಲೈಕ್ ನಾವು ಹೇಗೆ ಗೂಗಲ್ ಪೇ, ಫೋನ್ ಪೇ ಅಥವಾ ಈ ಬ್ಯಾಂಕಿಂಗ್ ರಿಲೇಟೆಡ್ ಆ್ಯಪ್ಸ್, ಕೆನರಾ ಬ್ಯಾಂಕ್ಸ್, SBI ಬ್ಯಾಂಕ್ಸ್ ರಿಲೇಟೆಡ್ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಇದು ಯುನೈಟೆಡ್ ಸ್ಟೇಟ್ಸ್ಗಳಲ್ಲಿ ಯೂಸ್ ಮಾಡುವಂಥ ಆ್ಯಪ್ಸ್ಗಳನ್ನ ಮ್ಯಾನೇಜ್ ಮಾಡುವಂಥ ಒಂದು ಕಂಪ್ನಿ ಆಗಿದೆ. ನೀವಿಲ್ಲಿ ನೋಡ್ಬೋದು ಪಾರ್ಟ್ನರ್ಶಿಪ್ ಓರಿಯೆಂಟೆಡ್ ಮ್ಯಾನೇಜರ್ ಜೂನಿಯರ್ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇವರ ಪಾರ್ಟ್ನರ್ಸ್ಗಳು ಯಾರಿರ್ತಾರೆ ಅಥವಾ ಇವರ ಕಸ್ಟಮರ್ಸ್ಗಳು ಯಾರಿರ್ತಾರೆ ಅವ್ರ ಓರಿಯೆಂಟೆಡ್ ಮ್ಯಾನೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು $12,000 ಇಂದ $15,000 ವರೆಗೂ ನೀವು ಅರ್ನ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮಂತ್ಲಿನ ಅಥವಾ ಇಯರ್ಲಿನ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿಲ್ಲ. ಏನಿಲ್ಲ ಅಂದ್ರೂ ಕೂಡ ಮಂತ್ಲಿ ನೀವು 50-60 ಪ್ಲಸ್ ಥೌಸಂಡ್ಸ್ಗಳನ್ನ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಯಾವ ರೀತಿ ತಗೊಂಡ್ರು ಕೂಡ $50-60,000 ನೀವು ಇಲ್ಲಿ ಪರ್ ಮಂತ್ ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನು ಡೈರೆಕ್ಟ್ ಆಗಿ ಜಾಬ್ ರೋಲ್ ಬಗ್ಗೆ ಬರೋದಾದ್ರೆ ವಿ ಆರ್ ಇಂಟರ್ನ್ಯಾಷನಲ್ ಫಿನ್ಟೆಕ್ ಕಂಪನಿ ಲುಕಿಂಗ್ ಫಾರ್ ಅ ಪಾರ್ಟ್ನರ್ ಓರಿಯೆಂಟೆಡ್ ಮ್ಯಾನೇಜರ್ ಜೂನಿಯರ್ ಹೂ ವಾಂಟ್ಸ್ ಟು ಬಿಲ್ಡ್ ಅ ಸಕ್ಸಸ್ಫುಲ್ ಕೆರಿಯರ್ ಇನ್ B2B ಪಾರ್ಟ್ನರ್ಶಿಪ್ ಅಂಡ್ ಗ್ರೋ ಇನ್ ಟು ಅ ಕೀ ಅಕೌಂಟ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು ಅವರ ಒಂದು B2B ಪಾರ್ಟ್ನರ್ಸ್ ಅಥವಾ ರೋಲ್ಗಳಲ್ಲಿ ಅವರ ಕೆರಿಯರ್ಸ್ನ ಬಿಲ್ಡ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಅದು ಕೂಡ ಅಕೌಂಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಫೀಲ್ಡ್ಗಳಲ್ಲಿ ನಿಮಗೆ ಜಾಸ್ತಿ ವರ್ಕ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಕ್ಯಾಂಡಿಡೇಟ್ಸ್ನ ನಾವಿಲ್ಲಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಅನ್ ಎಕ್ಸಲೆಂಟ್ ಎಂಟ್ರಿ ಲೆವೆಲ್ ಆಪರ್ಚುನಿಟೀಸ್ ಫಾರ್ ಸಮ್ವನ್ ಇಂಟ್ರೆಸ್ಟೆಡ್ ಇನ್ ಆಪರ್ಚುನಿಟೀಸ್, ಪಾರ್ಟ್ನರ್ಸ್, ಸಕ್ಸಸ್ ಅಂಡ್ ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಿಗೆ ಇಲ್ಲಿ ಇಂಟರ್ನಲ್ ಆಪರ್ಚುನಿಟೀಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಥವಾ ಪಾರ್ಟ್ನರ್ಸ್ಗಳ ಸಕ್ಸಸ್ ಜೊತೆಗೆ ಬೇಕು ಅಂತಾರೆ, ಹಾಗೆ ಅಕೌಂಟ್ ಮ್ಯಾನೇಜ್ಮೆಂಟ್ಗಳಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ. ಇಲ್ಲಿ ಅಕೌಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮಗೆ ಅಕೌಂಟ್ಸ್ ಗೊತ್ತಿರಬೇಕು ಅಂತ ಏನಿಲ್ಲ, ಜಸ್ಟ್ ಈಗ ಗೂಗಲ್ ಪೇ ಅಥವಾ ಫೋನ್ ಪೇಗಳಲ್ಲಿ ಹೇಗೆ ನಾವು ಹಿಸ್ಟ್ರಿ ಇದೆಲ್ಲ ಮ್ಯಾನೇಜ್ ಮಾಡ್ತೀವಿ ಆ ರೀತಿಯಾದಂಥ ವರ್ಕ್ ಇದಾಗಿರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಯು ಡೋಂಟ್ ನೀಡ್ ಟು ವರಿ. ಓಕೆನಾ. ದ ಬೆಸ್ಟ್ ಪಾರ್ಟ್, ದ ರೋಲ್ ಇಸ್ 100% ಚಾಟ್ ಬೇಸ್ಡ್ ಆನ್ ನೋ ಕಾಲ್ಸ್, ನೋ ಸೇಲ್ಸ್ ಅಂಡ್ ನೋ ಫೋನ್ಸ್ ಕಾಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು 100% ಚಾಟ್ ಬೇಸ್ಡ್ ಆಗಿದೆ. ಸೊ ಇದನ್ನ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕಿತ್ತು, ಬಟ್ ಇಂಟ್ರೋದಲ್ಲಿ ಹೇಳಿದ್ದೀನಿ. ಸೊ ಇದು ಒಂದು ಕಂಪ್ಲೀಟ್ಲಿ ಚಾಟ್ ಬೇಸ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಕಾಲಿಂಗ್ ಇರೋದಿಲ್ಲ, ಸೇಲ್ಸ್ ಗಳಿರೋದಿಲ್ಲ, ಯಾವುದೇ ಫೋನ್ ಸಪೋರ್ಟ್ ರಿಲೇಟೆಡ್ ಅಂತ ವೆಬ್ಸೈಟ್ ಗಳಲ್ಲಿ ವರ್ಕ್ ಮಾಡ್ಬೇಕಂತ ಇಲ್ಲ. ಜಸ್ಟ್ ಅವರ ಪಾರ್ಟ್ನರ್ಸ್ ಅಥವಾ ಅವರ ಕಸ್ಟಮರ್ಸ್ ಏನ್ ಚಾಟ್ ಮಾಡ್ತಾರೆ ಅದಕ್ಕೆ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ.
ಇನ್ನು ವಾಟ್ ಯು ವಿಲ್ ಡೂ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಡೇ ನಿಮ್ಮ ವರ್ಕ್ ಅಲ್ಲಿ ಏನ್ ಇರುತ್ತೆ ಅಥವಾ ಹೇಗಿರುತ್ತೆ ಅಂದ್ರೆ, ಸಪೋರ್ಟ್ ಅವರ್ B2B ಪಾರ್ಟ್ನರ್ಸ್ ವಿತ್ ಚಾಟ್, ಹೆಲ್ಪ್ ರಿಸಾಲ್ವ್ ಕ್ವೆಶನ್ಸ್ ಅಂಡ್ ಎನ್ಶೋರ್ ಅ ಸ್ಮೂತ್ ಪಾರ್ಟ್ನರ್ಶಿಪ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಪಾರ್ಟ್ನರ್ಸ್ ಗಳು ಏನಿರ್ತಾರೆ ಅವರು ನಿಮಗೆ ಚಾಟ್ ನ ಮಾಡ್ತಾರೆ ರಿಗಾರ್ಡಿಂಗ್ ಅವ್ರಿಗೆ ಏನಾದ್ರು ಕ್ವೆಶನ್ಸ್ ಗಳಿದ್ರೆ, ಲೈಕ್ ಇವರ ಆಪ್ ಗಳ ಬಗ್ಗೆ ಆಗಿರ್ಬೋದು ಅಥವಾ ಅವರ ಹಿಸ್ಟ್ರಿ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಈ ರೀತಿಯಾದಂತದಲ್ಲಿ ಏನಾದ್ರು ಅವ್ರಿಗೆ ಡೌಟ್ಸ್ ಗಳಿತ್ತು ಅಂದ್ರೆ ಅವ್ರು ನಿಮ್ಗೆ ಚಾಟ್ ಮಾಡ್ತಾರೆ. ಈ ಕಂಪ್ನಿ ಅವ್ರು ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅದನ್ನ ಜಸ್ಟ್ ಚೆಕ್ ಮಾಡಿ ಸೇಮ್ ಆಸ್ ಇಟ್ ಇಸ್ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅಥವಾ ಅದ್ರ ಅಕಾರ್ಡಿಂಗ್ ನೀವು ಟೈಪ್ ಮಾಡಿ ಅದಕ್ಕೆ ಅವ್ರಿಗೆ ಮೆಸೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಕಂಪ್ಲೀಟ್ ಆಗಿ ಕಂಪ್ನಿಯವರು ಟ್ರೈನಿಂಗ್ ನ ಕೊಡ್ತಾರೆ. ಸೊ ಯು ಡೋಂಟ್ ನೀಡ್ ಟು ವರಿ. ಇನ್ನು ಬಿಲ್ಡ್ ಅಂಡ್ ಮ್ಯಾನೇಜ್ ಸ್ಟ್ರಾಂಗ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ನೀವಿಲ್ಲಿ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ನ ನೀವು ಲಾಂಗ್ ಟರ್ಮ್ ಆಗಿ ಇಟ್ಕೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಲೈಕ್ ಅವರ ಅಕೌಂಟ್ಸ್ ಗಳಾಗಿರ್ಬೋದು. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಇಂಡಿಯನ್ ಕಂಪನೀಸ್ ಅಲ್ಲಿ ಬೇರೆ ಕಂಪನೀಸ್ ಗಳ ಜೊತೆ ತರ 6 ಮಂತ್ಸ್ 11 ಮಂತ್ಸ್ ಅಥವಾ 12 ಮಂತ್ಸ್ 1 ಇಯರ್ ಗೆಲ್ಲ ಅವರು ಚೇಂಜ್ ಮಾಡ್ತಿರೋದಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಅವರ ಎಂಪ್ಲಾಯೀಸ್ ಗಳನ್ನ ಕಾಪಾಡ್ಕೊಂತಾರೆ ನೀವು ಕರೆಕ್ಟ್ ಆಗಿ ವರ್ಕ್ ನ ಮಾಡ್ತಾ ಇದ್ರೆ. ಸೊ ಇದೊಂದು ನಿಮ್ಗೆ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಇನ್ನು ಕ್ಲಿಯರ್ ಎಕ್ಸ್ಪ್ಲೇನ್ ಫಿಟ್ನೆಸ್ ಪ್ರೋಗ್ರಾಮ್ಸ್, ಫ್ರೆಂಡ್ಲಿ ಅಂಡ್ ಪಾರ್ಟ್ನರ್ ಮ್ಯಾನೇಜ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇವರ ಕ್ಲಿಯರ್ ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪ್ಲೇನ್ ಏನಿರುತ್ತೆ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನಲೈಸ್ ಆರ್ಗನೈಸ್ಡ್ ಡೇಟಾ, ಪಾರ್ಟ್ನರ್ಸ್ ಫೀಡ್ಬ್ಯಾಕ್ಸ್ ಅಂಡ್ ಕೀ ಪರ್ಫಾರ್ಮೆನ್ಸ್ ಟು ಐಡೆಂಟಿಫೈ ಅಂತ ಕೊಟ್ಟಿದ್ದಾರೆ. ಸೊ ಇವ್ರದ್ದು ಏನ್ ಡೇಟಾಸ್ ಗಳಿರುತ್ತೆ ಅದನ್ನ ಅವರ ಪಾರ್ಟ್ನರ್ಸ್ ಗಳಿಗೆ ಫೀಡ್ಬ್ಯಾಕ್ ರೀತಿಯಲ್ಲಿ ಕೊಡುವಂಥದ್ದು ಅಥವಾ ಅವ್ರ ಫೀಡ್ಬ್ಯಾಕ್ ಏನಿದೆ ಅಂತ ತಿಳ್ಕೊಳ್ಳುವಂಥದ್ದು, ಮೇಂಟೈನ್ ಮಾಡುವಂಥದ್ದು ಐಡೆಂಟಿಫಿಕೇಶನ್ಸ್ ನ ನೀವು ಇಲ್ಲಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನೋ ಒಂದು ಕ್ವೆಶನ್ ಇರುತ್ತೆ ಅಥವಾ ಏನೋ ಒಂದು ಡೌಟ್ ಇರುತ್ತೆ, ಗೊತ್ತಿರೋದಿಲ್ಲ ಅವ್ರಿಗೆ, ಅದನ್ನ ಇವ್ರದ್ದು ಏನ್ ಪಾಯಿಂಟ್ ಇದೆ ಅದನ್ನ ನೀವು ಅವ್ರಿಗೆ ಮೆಸೇಜ್ ಮಾಡ್ತೀರಾ, ಅದೇ ಇಲ್ಲಿ ಬರುವಂತದ್ದು. ಇನ್ನು ಕೊಲಾಬ್ರೇಟ್ ವಿತ್ ಇಂಟರ್ನಲ್ ಟೀಮ್ ಟು ಎನ್ಶೋರ್ ಪಾರ್ಟ್ನರ್ಸ್ ಟೈಮ್ಲಿ ಸಪೋರ್ಟ್ ಅಂಡ್ ದ ಬೆಸ್ಟ್ ಪಾಸಿಬಲ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟೈಮ್ಲಿ ಸಪೋರ್ಟ್ಗೆ ನೀವು ಬರ್ತೀರಾ, ಇವರ ಕಂಪ್ನಿ ಎಷ್ಟು ಚೆನ್ನಾಗಿದೆ ಅನ್ನೋದು ಅವರ ಪ್ರಾಬ್ಲಮ್ ಬಂದಾಗ ಸಾಲ್ವ್ ಮಾಡೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಜಾಸ್ತಿ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ಗೆ ತುಂಬಾನೇ ಅವರು ಏನು ವ್ಯಾಲ್ಯೂ ಮಾಡ್ತಾರೆ. ಸೊ ಅದರಿಂದ ಈ ಪಾಯಿಂಟ್ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಇನ್ನು ಐಡೆಂಟಿಫೈ, ಆರ್ಗನೈಸ್ ಟು ಇಂಪ್ರೂವ್ ಇಂಟರ್ನಲ್ ಪ್ರೋಸೆಸ್ ಅಂಡ್ ಸಕ್ಸಸ್ ಸೊಲ್ಯೂಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟರ್ನಲ್ ಸೋರ್ಸಸ್ ಗಳೇನಿರುತ್ತೆ ಅದ್ರದ್ದು ಇನ್ಫಾರ್ಮೇಶನ್, ಆರ್ಗನೈಸೇಷನ್, ಆಪರ್ಚುನಿಟೀಸ್ ಎಲ್ಲ ಕೂಡ ನಿಮ್ಗೆ ಗೊತ್ತಿರುತ್ತೆ, ಹೇಳ್ಕೊಡ್ತಾರೆ. ಆಸ್ ಇಟ್ ಇಸ್ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿ ಆರ್ ಲುಕಿಂಗ್ ಫಾರ್ ಸಂಪನ್ ಹೂ ಅಂತ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನೀವು ಏನಾಗಿದ್ರೆ, ಲೈಕ್ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದ್ರೆ ಅವ್ರು ಹೈಯರ್ ನ ಮಾಡ್ತಾರೆ ಅಂದ್ರೆ, ಆಸ್ ಇಂಗ್ಲಿಷ್ ಪ್ರೊಫೆಷನಲ್ ಅಟ್ B1 ಲೆವೆಲ್ ಆಫ್ ಹೈಯರ್ ವಿತ್ ಸ್ಟ್ರಾಂಗ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ B1 ಲೆವೆಲ್ ಅಲ್ಲಿ ಇಂಗ್ಲಿಷ್ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು, ಬರೆಯೋಕೆ ಬರಬೇಕು, ಕಮ್ಯುನಿಕೇಶನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟೇ ಕಾಮ್ ಅಂಡರ್ ಪ್ರೆಷರ್ ಅಂಡ್ ಕಮ್ಯುನಿಕೇಟ್ ಪ್ರೊಫೆಷನಲಿ ಇವನ್ ಇನ್ ಅ ಚಾಲೆಂಜಿಂಗ್ ಸಿಚುವೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಪ್ರೆಷರ್ ಅಲ್ಲಿ ಕಾಮ್ ಆಗಿ ಕೆಲಸ ಮಾಡೋದಕ್ಕೆ ಆಗ್ಬೇಕು, ಹಾಗೆ ಕಮ್ಯುನಿಕೇಶನ್ ಪ್ರೊಫೆಷನಲ್ ಮ್ಯಾನರ್ ಅಲ್ಲಿ ಇರಬೇಕು, ಚಾಲೆಂಜಸ್ ಗಳನ್ನ ಲೈಕ್ ಏನು ಎದುರಿಸೋದಕ್ಕೆ ನಿಮ್ಗೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಸ್ ಪ್ರೋಆಕ್ಟಿವ್ ಟಾಸ್ಕ್ ಓನರ್ಶಿಪ್ ಅಂಡ್ ಎಂಜಾಯ್ ಸಾಲ್ವ್ ಪ್ರಾಬ್ಲಮ್ಸ್ ರಾದರ್ ದನ್ ವೇಟಿಂಗ್ ಫಾರ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಪ್ರೋ ಆಕ್ಟಿವ್ ಆಗಿರ್ಬೇಕಾಗಿರುತ್ತೆ, ನಿಮ್ಗೆ ನೀವೇ ಓನರ್ಶಿಪ್ ಅಥವಾ ನಿಮಗೆ ನೀವೇ ಬಾಸ್ ಆಗಿ ಇಲ್ಲಿ ಕೆಲಸನ ಮಾಡ್ಬೇಕು. ಹಾಗೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಯಾರೋ ಬರ್ಲಿ ಅಂತ ವೇಟ್ ಮಾಡೋದಕ್ಕಿಂತ ನೀವೇ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಸಾಲ್ವ್ ಮಾಡೋಕ್ಕೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಸ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸಪೋರ್ಟ್, ಸರ್ವಿಸ್ ಆಪರೇಟರ್ಸ್ ಅಂಡ್ ಸಿಮಿಲರ್ ರೋಲ್, ದಿಸ್ ಇಸ್ ಅ ಪ್ಲಸ್ ಬಟ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕಸ್ಟಮರ್ ಸಪೋರ್ಟ್, ಸರ್ವಿಸ್ ಆಪರೇಟರ್ ಈ ರೋಲ್ಗಳಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಪ್ಲಸ್ ಆಗುತ್ತೆ, ಇಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ನೀವು ಇಲ್ಲಿ ಫ್ರೆಶರ್ಸ್ ಆದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಇಸ್ ಐದರ್ ಡೆವಲಪಿಂಗ್ ಲಾಂಗ್ ಟರ್ಮ್ ಕೆರಿಯರ್, ಪಾರ್ಟ್ನರ್ಶಿಪ್ ಮ್ಯಾನೇಜ್ಮೆಂಟ್ ಅಂಡ್ ಕೀ ಅಕೌಂಟ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಈ ಪಾರ್ಟ್ನರ್ಶಿಪ್ ಮ್ಯಾನೇಜರ್ ಅಲ್ಲಿ ಹಾಗೆ ಕೀ ಅಕೌಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆರಿಯರ್ಸ್ ನ ಬಿಲ್ಡ್ ಮಾಡ್ಬೇಕಂತಿದ್ರೆ ಅವ್ರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಕಿಂಗ್ ಅವರ್ಸ್ ನೋಡಿದ್ರೆ ವಿ ಬಿಲ್ಡ್ ಲೈಕ್ ಇದು ಹೇಗೆ ಬರ್ತಾ ಗೊತ್ತಾ, ಮಾರ್ನಿಂಗ್ 9 o'clock ಇಂದ ಇದು ನಿಮ್ಗೆ ಈವ್ನಿಂಗ್ 6 o'clock ವರೆಗೂ ನಿಮ್ಗೆ ಇದು ಶೆಡ್ಯೂಲ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. 24/7 ಇವರ ವರ್ಕ್ ಆಗಿರೋದ್ರಿಂದ ನಿಮ್ಮ ಶಿಫ್ಟ್ ಇದಾಗಿರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ವಾಟ್ ವಿ ಆಫರ್ ಅಂತ ನೋಡಿದ್ರೆ ಇದು ಫುಲ್ಲಿ ರಿಮೋಟ್ ವರ್ಕ್ ಎನಿವೇರ್ ಇನ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ವರ್ಲ್ಡ್ ಅಲ್ಲಿ ಎಲ್ಲೇ ಇದ್ರೂ ಕೂಡ ಇಲ್ಲಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ದಿಸ್ ಆಪರ್ಚುನಿಟಿ ಟು ಜಾಯಿನ್ ಅ ಫಾಸ್ಟ್ ಗ್ರೋಯಿಂಗ್ ಇಂಟರ್ನ್ಯಾಷನಲ್ ಕಂಪನಿ ಅಂತ
ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಫಾಸ್ಟ್ ಗ್ರೋಯಿಂಗ್ ಇಂಟರ್ನ್ಯಾಷನಲ್ ಕಂಪ್ನಿ ಆಗಿರುತ್ತೆ. ಇಲ್ಲಿ ವರ್ಕ್ ಮಾಡೋಕೆ ನಿಮ್ಗೊಂದು ಅಪಾರ್ಚುನಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು KPI ಬೇಸ್ಡ್ ಪರ್ಫಾರ್ಮೆನ್ಸ್ ಬೋನಸ್ಗಳಿರುತ್ತೆ. ನಿಮ್ಗೆ ಫಿಕ್ಸ್ಡ್ ಸ್ಯಾಲ್ರಿ ಜೊತೆಗೆ ಪರ್ಫಾರ್ಮೆನ್ಸ್ ಬೋನಸ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅ ಕ್ಲಿಯರ್ ಕೆರಿಯರ್ ಪಾತ್ ವಿತ್ ಅಪಾರ್ಚುನಿಟೀಸ್ ಟು ಗ್ರೋ ಇಂಟು ಅ ಕೀ ಅಕೌಂಟ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಒಳ್ಳೆ ಕೆರಿಯರ್ ಪಾತ್ ಮತ್ತೆ ಅಪಾರ್ಚುನಿಟೀಸ್ ಸಿಗುತ್ತೆ ನಿಮ್ಗೆ ಕೀ ಅಕೌಂಟ್ ಮ್ಯಾನೇಜರ್ ನ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ದ ಚೇಂಜಸ್ ಟು ಮೇಕ್ ರಿಯಲ್ ಇಂಪ್ಯಾಕ್ಟ್ ಆನ್ ಪಾರ್ಟ್ನರ್ ಸಕ್ಸಸ್ ವೈಲ್ ವರ್ಕಿಂಗ್ ವಿತ್ ಇಂಟರ್ನ್ಯಾಷನಲ್ ಟೀಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹೇಗೆ ಅವರ ಪಾರ್ಟ್ನರ್ಸ್ ಗಳು ಇರ್ತಾರೆ ಅಥವಾ ಇಂಟರ್ನ್ಯಾಷನಲ್ ಕಂಪನೀಸ್ಗಳು ವರ್ಕರ್ಸ್ ಗಳು ಹೇಗಿರ್ತಾರೆ ಅನ್ನೋದೆಲ್ಲ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ರೋಲಿನ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್. ತುಂಬಾ ಸಿಂಪಲ್ ಆಗಿದೆ. ಶಾರ್ಟ್ ಆಗಿ ನಿಮಗೆ ಅರ್ಥ ಆಗೋಗೆ ಹೇಳ್ಬೇಕಂದ್ರೆ ಜಸ್ಟ್ ಅವರ ಕಂಪನಿ ಪಾರ್ಟ್ನರ್ಸ್ಗಳ ಅಥವಾ ಅವರ ಕಸ್ಟಮರ್ಸ್ ಮೆಸೇಜ್ ಮಾಡೋದಕ್ಕೆ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನ್ ರಿಪ್ಲೈ ಮಾಡಬೇಕು, ಹೇಗೆ ರಿಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಆಸ್ ಇಟ್ ಇಸ್ ನೀವು ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ ಅಂತ ಹೇಳ್ತಿದ್ರೆ. ಇದಕ್ಕೆ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಜೊತೆಗೆ ಬೋನಸ್ ಕೂಡ ಸಿಗುತ್ತೆ. ನೀವಿಲ್ಲಿ 12th ಪಾಸ್ ಆಗಿದ್ದೀರಾ, 12th ಪ್ಲಸ್ ಏನೇ ಓದಿದ್ರು ಜೊತೆಗೆ ನಿಮ್ಗೆ ಇಲ್ಲಿ ಲೈಕ್ ಏನಂದ್ರೆ ಸ್ವಲ್ಪ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ, ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂದ್ರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಹೇಗೆ ಅಪ್ಲೈನ ಮಾಡೋದಂದ್ರೆ ಜಸ್ಟ್ ಅಪ್ಲೈನ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡಿದ್ರೆ ನಿಮ್ಗೊಂದು ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತೆ. ಮೊದಲನೇದಾಗಿ ನಿಮ್ಮ ಪ್ರೊಫೈಲ್ ನ ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಲೈಕ್ ನಿಮ್ಮ ಹೆಸರು, ಹಾಗೆ ನಿಮ್ಮ ಒಂದು ಕಂಟ್ರಿ ಹಾಕ್ಬೇಕು, ನಿಮ್ಮ ಲೈಕ್ ಪ್ರೈಮರಿ ರೋಲ್ ಏನಿರುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಹಾಕ್ಬೇಕಾಗಿರುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ರೆಕ್ಯೂಟರ್ ಅಥವಾ ರಿಸರ್ಚರ್, ಅದನ್ನ ನೀವು ಹಾಕ್ಬೇಕು. ಆಮೇಲೆ ಒಂದು ಬಯೋನ ಕೊಡ್ಬೇಕಾಗಿರುತ್ತೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು ಅಂತ ತುಂಬಾ ಫಾಸ್ಟ್ ಆಗಿ ಹೇಳ್ತಾ ಇದೀನಿ. ಗೊತ್ತಾಗಿಲ್ಲ ಅಂದ್ರೆ ಪ್ಲೀಸ್ ಸ್ಲೋ ಮೋಷನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅದರಿಂದ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ ಲಿಂಕ್ಡ್ಇನ್ ಐಡಿ ಇದ್ರೆ ಪ್ಲೀಸ್ ಅದನ್ನು ಕೂಡ ಇಲ್ಲಿ ಆಡ್ ನ ಮಾಡಿ. ಅದಾದ್ಮೇಲೆ ಇಲ್ಲಿ ನೀವು ನಿಮ್ಗೆ ಏನ್ ಸ್ಕಿಲ್ಸ್ ಗಳಿದೆ ಅದನ್ನ ಆಡ್ ಮಾಡ್ಬೇಕಾಗಿರುತ್ತೆ. ನಾನು ಇಲ್ಲಿ ಆಲ್ರೆಡಿ ಎಲ್ಲ ಆಡ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ. ಕಸ್ಟಮರ್ ಸರ್ವಿಸ್, ಟೈಮ್ ಮ್ಯಾನೇಜ್ಮೆಂಟ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಗುಡ್ ಕಮ್ಯುನಿಕೇಶನ್ ಸ್ಕಿಲ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಟೈಪಿಂಗ್ ಸ್ಪೀಡ್, ಈ ರೀತಿ ನೀವು ನಿಮ್ಗಿರುವಂತ ಸ್ಕಿಲ್ಸ್ ಗಳನ್ನೆಲ್ಲ ಇಲ್ಲಿ ಆಡ್ ನ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಬಂದ್ರೆ ಇ ಆರ್ ಶಿ ಅಥವಾ ಇ ಆರ್ ಎಂ ಅದನ್ನ ನೀವು ಇಲ್ಲಿ ಪ್ರಿಫರ್ ಮಾಡ್ಬೇಕಾಗಿರುತ್ತೆ. ನಿಮ್ಮ ಜೆಂಡರ್ ನ ಪ್ರಿಫರ್ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ ನಾನ್ ನಿಮ್ಗೆ ಏನು ರೆಫರ್ ಮಾಡ್ತೀನಿ ಅಂದ್ರೆ ಪ್ರಿಫರ್ ನಾಟ್ ಟು ಸೇ ಅಂತ ಹಾಕ್ಬಿಡಿ ಸುಮ್ನೆ, ದಟ್ಸ್ ಬೆಟರ್. ಅದಾದ್ಮೇಲೆ ಇಲ್ಲಿ ಈ ಪ್ರೊಫೈಲ್ ಪಾರ್ಟ್ ನಿಮ್ದು ಮುಗಿಯುತ್ತೆ. ಅದಾದ್ಮೇಲೆ ಟಾಪ್ ಬಂದು ಇಲ್ಲಿ ನಿಮ್ಮ ರೆಸ್ಯೂಮ್ ನ ಅಪ್ಲೋಡ್ ನ ಮಾಡ್ಬೇಕಾಗಿರುತ್ತೆ. ಇಲ್ಲಿ ನೀವು ಕೆಳಗಡೆ ಜಸ್ಟ್ ಈಗ ಸ್ವಲ್ಪ ಸ್ಕ್ರೋಲ್ ಡೌನ್ ನ ಮಾಡಿದ್ರಿ, ಇಲ್ಲಿ ಅಪ್ಲೋಡ್ ನ್ಯೂ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ನ ಮಾಡಿದ್ರೆ ನಿಮ್ಮ ರೆಸ್ಯೂಮ್ ನ ಅಪ್ಲೋಡ್ ಮಾಡೋಕ್ಕೆ ಒಂದು ಅಪರ್ಚುನಿಟಿ ಬರುತ್ತೆ. ಅಲ್ಲಿ ನಿಮ್ಮ ರೆಸ್ಯೂಮ್ ನ ಸೆಲೆಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ನೀವು ಅಪ್ಲೋಡ್ ನ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ಪ್ರಿಫರೆನ್ಸ್ ಇದೆ. ಸೊ ಇಲ್ಲಿ ನೀವು ಏನು ಪ್ರಿಫರ್ ಮಾಡ್ತೀರಾ ಅಥವಾ ನಿಮ್ಮ ಜಾಬ್ ಸ್ಕಿಲ್ಸ್ ಗಳ ಅಥವಾ ಏನಿದೆ ನಿಮ್ಗೆ ಅದನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಲೈಕ್ ನಿಮ್ಗೆ ಇಲ್ಲಿ US ಕಡೆಯಿಂದ ಏನಾದ್ರು ಸ್ಪಾನ್ಸರ್ಶಿಪ್ಸ್ ಗಳು ಬೇಕಂತ ಕೇಳ್ತಿದೆ. ಸೊ ನೋ ಅಂತ ಕೊಡಿ. ಇದಕ್ಕೂ ಕೂಡ ನೋ ಅಂತಾನೆ ಕೊಡಿ, ಲೀಗಲಿ ಏನು ಬೇಕಾಗಿಲ್ಲ ಅಂತ. ಅದಾದ್ಮೇಲೆ ಆಲ್ಸೋ ಓಪನ್ ಟು ದ ಫಾಲೋಯಿಂಗ್ ಜಾಬ್ ಟೈಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟರ್ನ್ ಅಥವಾ ಕಾಂಟ್ರಾಕ್ಟ್ ನಿಮ್ಗೆ ಯಾವ್ದು ಓಕೆ ಅನ್ಸುತ್ತೆ ಅದೆಲ್ಲದಕ್ಕೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ನ ಮಾಡ್ಕೊಬಹುದಾಗಿರುತ್ತೆ. ನಾನು ಮೂರಕ್ಕೂ ಕೂಡ ಸೆಲೆಕ್ಟ್ ನ ಮಾಡ್ಕೊಂತೀನಿ. ಅದಾದ್ಮೇಲೆ ಅದರ್ ಆಪರ್ಚುನಿಟೀಸ್ ಲೈಕ್ ನಿಮ್ಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಇಲ್ಲಿ ಕೇಳ್ತದೆ. ಅದನ್ನ ನಿಮ್ಮ ಅಕಾರ್ಡಿಂಗ್ ನೀವು ಇಲ್ಲಿ ಸೆಲೆಕ್ಟ್ ನ ಮಾಡ್ಬೇಕಾಗಿರುತ್ತೆ. 1 to 10 ಎಂಪ್ಲಾಯೀಸ್ ಅಥವಾ ಹೇಗೆ ಅಂತ ನೀವು ಅದ್ರ ಅಕಾರ್ಡಿಂಗ್ ನೀವು ಇಲ್ಲಿ ಹಾಕ್ಬೋದು. ಅದಾದ್ಮೇಲೆ ನಿಮ್ಗೆ ಡಾಲರ್ಸ್ ಯಾವ ಅಮೌಂಟ್ ಅಲ್ಲಿ ಬೇಕು ಅಂತ ಕೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಇಂಡಿಯನ್ ರುಪೀಸ್ ಅಂತ ಹಾಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಬೇಕು ಅಂತ ನೀವೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ನಾನೊಂದು ಅರೌಂಡ್ 60,000 ಅಂತ ಹಾಕ್ತೀನಿ. ಸೊ ಇಲ್ಲಿ ಸೇವ್ ಅಂತ ಕೊಟ್ರೆ ಅದು ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಸ್ಕ್ರೋಲ್ ಡೌನ್ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಕಲ್ಚರಲ್ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಪ್ರಿಫರೆನ್ಸ್ ಗಳು ಏನಿದೆ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ. ಲೈಕ್ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್, ಲುಕಿಂಗ್ ಫಾರ್ ಯುವರ್ ನೆಕ್ಸ್ಟ್ ಜಾಬ್ ಏನಿದೆ ಅದನ್ನ ಹಾಕ್ಬೇಕು. ಅದಾದ್ಮೇಲೆ ಸಿಂಪಲ್ ಕ್ವಶನ್ಸ್ ಗಳಿದೆ, ನೀವು ಏನು ಯೋಚನೆ ಮಾಡ್ತಿದ್ದೀರಾ ರೋಲ್ ಬಗ್ಗೆ ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ರಿಲೇಟೆಡ್ ಇದೆ ನಿಮ್ಮ ಪ್ರೊಫೈಲ್ ಇಲ್ಲಿ, ಅದ್ರದ್ ಮೇಲೆ ನಿಮ್ಗೆ ನೆಕ್ಸ್ಟ್ ಜಾಬ್ಸ್ ಗಳನ್ನ ಅವರು ರೆಫರ್ ಮಾಡುವಂತದ್ದು. ಸೊ ಜಸ್ಟ್ ಇದನ್ನ ಹಾಕೊಳ್ಳಿ. ನಾನು ಇಲ್ಲಿ ವಿಡಿಯೋ ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ಅನ್ನೋದ್ರಿಂದ ನಾನು ಈ ಸಿಂಪಲ್ ಕ್ವಶನ್ಸ್ ಗಳನ್ನೆಲ್ಲ ಬಿಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೂ ಕೂಡ ಆನ್ಸರ್ಸ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದಾದ್ಮೇಲೆ ಇಲ್ಲಿ AI ಇಂಟರ್ವ್ಯೂ ಇರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ ಆಗಿದೆ. ಇಲ್ಲಿ AI ನಿಮ್ಗೆ ಒಂದು 15 ಮಿನಿಟ್ಸ್ ಇರುವಂತ ಇಂಟರ್ವ್ಯೂನ ತಗೊಳುತ್ತೆ. ಲೈಕ್ ಸೆಲ್ಫ್ ಇಂಟ್ರಡಕ್ಷನ್ಸ್ ಆಗಿರ್ಬೋದು, ಇವಾಗ ಆಲ್ರೆಡಿ ಕೇಳಿರುವಂತ ಕ್ವೆಶನ್ಸ್ ಗಳನ್ನ ಕೇಳುತ್ತೆ. ಲೈಕ್ ನಿಮ್ಗೆ ಯಾವ ರೋಲ್ ಇಷ್ಟ, ನಿಮ್ಮ ಸ್ಕಿಲ್ಸ್ ಗಳೇನು, ನಿಮ್ಮ ಟ್ಯಾಲೆಂಟ್ಸ್ ಗಳೇನು, ಅಥವಾ ನಿಮ್ಮ ಆಫೀಸ್ ಗಳೇನು, ನೀವು ಯಾವ ಕಾಲೇಜಲ್ಲಿ ಓದಿದ್ದು, ಪರ್ಸೆಂಟೇಜ್ ಎಷ್ಟು, ಯಾವ ಇಯರ್, ಈ ರೀತಿಯಾದಂತ ಸಿಂಪಲ್ ನಿಮ್ ಬಗ್ಗೆ ನಿಮ್ಗೆ ಕ್ವೆಶನ್ಸ್ ನ ಕೇಳುತ್ತೆ. ಅದನ್ನೆಲ್ಲ ನೀವು AI ಅಲ್ಲಿ
ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಬೇಕು. ಇದು ಹೇಗೆ ಆನ್ಸರ್ನ ಮಾಡ್ಬೇಕಂದ್ರೆ ಇಲ್ಲಿ ನಾವು ಒಂದ್ಸಲ ಓಪನ್ ಮಾಡಿದ್ಮೇಲೆ ರೆಕಾರ್ಡಿಂಗ್ ಆಪ್ಷನ್ ಇಲ್ಲ, ಸೊ ಅದನ್ನ ನಾನು ಹಾಗೆ ಹೇಳ್ತಾ ಇದ್ದೀನಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ನೀವಲ್ಲಿ ಅದು ಓಕೆ ಕೇಳುತ್ತೆ, ಪರ್ಮಿಷನ್ಸ್ಗಳು ಕೇಳುತ್ತೆ ಸ್ವಲ್ಪ, ಅದನ್ನೆಲ್ಲ ಓಕೆ ಓಕೆ ಕೊಟ್ರೆ ಆಟೋಮೆಟಿಕ್ ಆಗಿ ಅದು ಕೇಳುತ್ತೆ. ನೀವು ಹೇಳ್ಬೋದು, ಅದಕ್ಕೇನು ಕ್ಯಾಮ್ರಾ ಆನ್ ಮಾಡಬೇಕು ಅಂತ ಏನಿಲ್ಲ, ಹಾಗೆ ಮಾಡ್ಬೋದಾಗತ್ತೆ. ಅದೆಲ್ಲಾನು ಈ ಪ್ರೊಫೈಲ್ನ ನೀವು ಕ್ರಿಯೇಟ್ ಮಾಡಾದ್ಮೇಲೆ ಜಸ್ಟ್ ನೀವು ಇನ್ನೊಂದ್ಸಲ ಕಂಪ್ಲೀಟ್ ಆಗಿ ಕ್ರಿಯೇಟ್ ಇಂಟರ್ವ್ಯೂ ಎಲ್ಲ ಆಗ್ತಿದ್ದಾಗೆ ನಿಮ್ಗೆ ಮತ್ತೆ ಈ ರೀತಿಯಾದಂತ ಇಂಟರ್ಫೇಸ್ ಓಪನ್ ಆಗುತ್ತೆ. ಬಿಕಾಸ್ ನೀವು ಈ ಇಂಟರ್ಫೇಸ್ ಇಂದ ಹೋಗಿರೋದ್ರಿಂದ ಮತ್ತೆ ಅದೇ ಇಂಟರ್ಫೇಸ್ ಮತ್ತೆ ನಿಮ್ಗೆ ಇದೇ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅವಾಗ ನೀವಿಲ್ಲಿ ಜಸ್ಟ್ ಅಪ್ಲೈ ಅಂತ ಕ್ಲಿಕ್ ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಅಪ್ಲೈ ಆಗುತ್ತೆ. ಮತ್ತೆ ಈ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನಿಮ್ಗೆ 10 to 15 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಜಸ್ಟ್ ಅದು ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ ಅಪ್ಲೈ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ. ಇದಾದ್ಮೇಲೆ ನೀವು ರೆಸ್ಯೂಮ್ ಅಲ್ಲಿ ಕೊಟ್ಟಿರುವಂತ ಇಮೇಲ್ ಐಡಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಮತ್ತೆ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತೆ ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರು ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಸೊ ಇದೇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.